ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 7ನೇ ತಾರೀಕು ಮಂಗಳವಾರ. ನಾಳೆಯಿಂದ ಈ 5 ರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭ, ಆ ಬಂಗಾರದ ದಿನಗಳು ಆರಂಭವಾಗ್ತಿದೆ. ಆ ಚಾಮುಂಡೇಶ್ವರಿ ಅಮ್ಮನ ಕೃಪಾ ಕಟಾಕ್ಷದಿಂದ ಇವರ ಇವರ ಜೀವನವೆಲ್ಲ ಬಂಗಾರವಾಗ್ತಿದೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಏಪ್ರಿಲ್ 7ನೇ ತಾರೀಕು ನಿಮಗೆ ನಾಳೆ ಮಂಗಳವಾರ ಬರುತ್ತೆ. ಈ ರಾಶಿಯವರಿಗೆ ನಾಳೆಯಿಂದ ಆಕಸ್ಮಿಕವಾಗಿ ಧನ ಲಾಭ, ಬಂಗಾರದ ದಿನಗಳು. ಆಗಲೇ ಹೇಳ್ದಂಗೆ ಆ ಚಾಮುಂಡಿ ಅಮ್ಮನ ಕೃಪಾ ಆಶೀರ್ವಾದದಿಂದ ಇವರ ಬಾಳೆಲ್ಲ ಬಂಗಾರವಾಗ್ತಾ ಇದೆ. ಇವರು ಅಂದುಕೊಂಡಿದ್ದ ಕೆಲಸ ಎಲ್ಲ ನಡೆಯಲಿದೆ. ಈ ರಾಶಿಯವರ ಜೀವನದಲ್ಲಿ ದಾಂಪತ್ಯ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಸಂತೋಷ ದ್ವಿಗುಣ ಆಗ್ತಾ ಹೋಗುತ್ತೆ. ಐಷಾರಾಮಿ ವಸ್ತುಗಳನ್ನ ನೀವು ಖರೀದಿಸಬೇಕು ಅಂತಿದ್ರೆ, ಅಂದರೆ ಚಿನ್ನಾಭರಣ ಇಲ್ಲ ಏನಾದ್ರು ಒಂದು ಕಾಸ್ಟ್ಲಿ ವಸ್ತುಗಳು ನಿಮ್ಮ ಮನೆಗೆ ನೀವು ಖರೀದಿಸಬೇಕು ಅಂತಿರೋರಿಗೆ ಈ ಸಮಯದಲ್ಲಿ ನೀವು ಖರೀದಿಸ್ಕೊಂಡು ಹೋಗ್ಬೋದು. ನಿಮಗೆ ತುಂಬ ಒಳ್ಳೆಯ ಸಮಯ ಇದಾಗುತ್ತೆ. ಗುರುವಿನ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಸಿಗೋದ್ರಿಂದ ನಿಮಗೆ ಎಲ್ಲ ಐಶ್ವರ್ಯಗಳು ಸಿಗುವ ಸಾಧ್ಯತೆ ಕೂಡ, ನೀವು ಅಂದುಕೊಂಡ ಕೆಲಸ ಕೂಡ ಆಗುವ ಸಾಧ್ಯತೆ ಕೂಡ, ಈಗ ಕಾಲದಿಂದ ಬಾಕಿ ಇರುವ ಕೆಲಸಗಳು ಸಮೇತ ಈ ಸಮಯದಲ್ಲಿ ಪರಿಪೂರ್ಣವಾಗುವ ಸಮಯ ಇದೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಯೋಚನೆ ಬರ್ತಾ ಇದೆ. ಹೊಸ ಕೆಲಸಗಳು, ಬಿಸ್ನೆಸ್ ನಾವು ಶುರು ಮಾಡಬೇಕು ಅಂತಿರೋರು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಯೋಚನೆ ಮಾಡ್ಕೊಂಡು ಈ ಸಮಯದಲ್ಲಿ ನಿಮಗೆ ಏನು ಯೋಚನೆ ಬರ್ತಾ ಇದೆ ಅದನ್ನು ಆದಷ್ಟು ನೀವು ಚರ್ಚಿಸಿ ನಿಮ್ಮ ಸ್ನೇಹಿತರೊಟ್ಟಿಗೆ ಇಲ್ಲ ನಿಮ್ಮ ಕುಟುಂಬದವರೊಟ್ಟಿಗೆ ನೀವು ಅದನ್ನು ಶುರು ಮಾಡಿದರೆ ಅದರಲ್ಲಿ ನೀವು ಖಂಡಿತವಾಗ್ಲೂ ನೀವು ದೃಢವಾಗಿ ನೀವು ಮನಸ್ಸಿನಿಂದ ಒಳ್ಳೆಯದಾಗಿ ನೀವು ಯೋಚನೆ ಮಾಡಿದರೆ ಅದರಿಂದ ನಿಜವಾಗ್ಲೂ ಸಕ್ಸಸ್ ಅನ್ನೋದು ನಿಮಗೆ ಕಂಡೇ ಕಾಣ್ತದೆ. ಅನೇಕ ಕಡೆಯಿಂದ ನಿಮಗೆ ಹಣ ಬರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ನೀವು ಬದಲಾವಣೆಗಳನ್ನ ಕಾಣ್ತೀರಿ. ಹಣದ ಆಗಮನಕ್ಕೆ ಸ್ವಲ್ಪ ನಿಧಾನವಾದ್ರೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಒಂದು ಸಂದರ್ಭದಲ್ಲಿ ನೀವು ಕುಟುಂಬದ ಜೊತೆಗೆ ಹೆಚ್ಚಿನ ಸಮಯ ಕಳೆಯುವುದರಿಂದ ಆ ಒಂದು ಸಂದರ್ಭ ನಿಮಗೆ ತುಂಬಾ ಶುಭಕರವಾಗಿರುತ್ತೆ, ಮಂಗಳಕರವಾಗಿರುತ್ತೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಹಾಗೆ ಅವರು ಮಾಡುವ ಕೆಲಸದ ಸ್ಥಳದಲ್ಲಿ ಅವರಿಗೆ ಬಡ್ತಿ, ಸಂಬಳ ಹೆಚ್ಚಿಗೆ ಆಗಿ ಪ್ರಶಂಸೆ ಕೇಳುವ ಅವಕಾಶ ಕೂಡ ಕಂಡುಬರುತ್ತೆ. ಹಾಗೆ ನಿಮ್ಮ ಆದಾಯದ ಮೊತ್ತ ಏನಿದೆ ಅದನ್ನು ಒಂದೇ ಸರಿ ನೀವು ಪಡ್ಕೋತೀರಾ. ಹಳೇದು ಏನು ಆದಾಯ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ನೀವು, ಅದು ಈ ಸಮಯದಲ್ಲಿ ನಿಮಗೆ ದೊರಕುತ್ತೆ. ಒಂದು ಆದಾಯದ ಮೊತ್ತ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ, ನೀವು ಅನೇಕ ಕಡೆಯಿಂದ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳೋರಿಗೆ ಈ ಸಮಯದಲ್ಲಿ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಒಳ್ಳೆ ವಧು ವರರ ನಿಮಗೆ ಸಂಕೇತ ಸಿಗುತ್ತೆ. ನಿಮಗೆ ಒಳ್ಳೆಯ ಸೂಚನಿಕೆಯಿಂದ ನಿಮಗೆ ಒಳ್ಳೆಯದೇ ಆಗತ್ತೆ. ಹೊಸ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತಾ ಇದೆ. ಹೊಸ ಮನೆ, ವಾಹನವನ್ನ ಖರೀದಿಸುವ ಕನಸು ನಿಮ್ಮದು ಏನಿರುತ್ತೆ ಆ ಕನಸು ಈಡೇರಿಸಲು ಈ ಸಮಯದಲ್ಲಿ ನಿಮಗೆ ದಾರಿ ಆಗ್ತಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಆಗ್ತಿರೋದ್ರಿಂದ, ಅದ್ರ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗ್ತಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮುಂಚೆಗಿಂತ ಸುಧಾರಿಸುತ್ತೆ. ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಅದರ ಜೊತೆಗೆ ಮೀನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿ ಮಾತಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ.